ಒಮ್ಮೆ ಈ ವಿಧಾನದಲ್ಲಿ ಬಿಸಿಬೇಳೆಭಾತ್ ಮಾಡಿ ನೋಡಿ. ಸಂಜೆ ಆದರೂ ಗಟ್ಟಿ ಆಗೋದಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ತರಕಾರಿ ತೊಗೊಂಡು ಹಚ್ಚಿಟ್ಕೊಂಡು ಹಾಗೆ ಒಂದು ಗ್ಲಾಸಷ್ಟು ಬೇಳೆ ತೊಗೋಬೇಕು. ನಂತರ 6 ಟೊಮೆಟೊನ ಹಚ್ಕೋಬೇಕು. ಸ್ಟವ್ ಮೇಲೆ ಒಂದು ತಪ್ಪಲೆಯಲ್ಲಿ 6 ಗ್ಲಾಸಷ್ಟು ನೀರು ಕಾಯೋದಕ್ಕಿಟ್ಟು, ನೀರು ಮಳ್ಳಿದ ನಂತರ ಒಂದು ದಪ್ಪ ಕ್ಯಾರೆಟ್ ಹಚ್ಕೊಂಡಿರೋದು, 2 ಗೆಡ್ಡೆಕೋಸು, ಬೀನ್ಸ್ ಸ್ವಲ್ಪ ಜಾಸ್ತಿ ತೊಗೋಬೇಕು, ಬಿಸಿಬೇಳೆಭಾತ್ಗೆ ಚೆನ್ನಾಗಿರುತ್ತೆ. ಹಾಗೆ 1/4 ಗ್ಲಾಸಷ್ಟು ಅಕ್ಕಿ ಆ್ಯಡ್ ಮಾಡಿಕೊಂಡೆ ನೀರು ಮಳ್ಳುವಾಗ. ಇಲ್ಲಿ 1 ಗ್ಲಾಸಷ್ಟು ಬೇಳೆ ತೊಗೊಂಡಿರೋದನ್ನ ಕೂಗಿಸ್ಕೋಬೇಕು. ಎಲ್ಲ ಬೇಯ್ತಾ ಇದೆ, ತರಕಾರಿ ಮತ್ತು ಅಕ್ಕಿ ಎಲ್ಲ. ಹಾಗೆ ಇಲ್ಲಿ ತಗೊಂಡಿರೋ ಅಂಥ ಟೊಮೆಟೊ ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೋಬೇಕು. ಅಕ್ಕಿ ತರಕಾರಿ ಎಲ್ಲ ಬೇಯ್ತಿದೆ. ಟೊಮೆಟೊ ಹಾಕಾದ್ಮೇಲೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನಂತರ ತೊಗೊಂಡಿರೋವಂಥ ಬೇಳೆನ ಒಂದು ವಿಷಲ್ ಹಾಕಿಸ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೋಬೇಕು. ಈ ವಿಧಾನದಲ್ಲಿ ಬಿಸಿಬೇಳೆಭಾತ್ ಮಾಡಿದ್ರೆ ಇದು ಗಟ್ಟಿ ಆಗೋದಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಮನೇಲೇ ಮಾಡ್ಕೊಂಡಿರೋ ಪೌಡರ್ನ ಒಂದು 6 ಸ್ಪೂನಷ್ಟು ನೀರಲ್ಲಿ ಕಲಿಸ್ಕೊಂಡು ಹಾಕಬೇಕು. ನಂತರ ಲಾಸ್ಟು ವಿಡಿಯೋಗಳಲ್ಲಿದೆ ಬಿಸಿಬೇಳೆಭಾತ್ ಪೌಡರು, ನೋಡಿ ಹೋಮ್ ಮೇಡ್ ಬಿಸಿಬೇಳೆಭಾತ್ ಪೌಡರ್ ಹೇಗೆ ಮಾಡೋದು ಅಂತ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಬೋದು. ಬಟಾಣಿ ಇಲ್ಲ ಅಂದರೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಿಸಿಬೇಳೆಭಾತ್ಗೆ. ಈಗ ಎಲ್ಲ ಬೇಯ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಯಾವತ್ತೂ ಬಿಸಿಬೇಳೆಭಾತ್ಗೆ ಬೇಳೆ ಮತ್ತು ಅಕ್ಕಿನ ಸಮವಾಗೇ ತಗೋಬೇಕು. ಅಕ್ಕಿ ಜಾಸ್ತಿ ತೊಗೊಂಡು ಬೇಳೆ ಸ್ವಲ್ಪ ಹಾಕಿದ್ರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ನ ಲಾಸ್ಟಲ್ಲಿ ಹಾಕ್ಕೋಬೇಕು. ತುಪ್ಪ ಬೇಕಾದರೂ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಲಾಸ್ಟಲ್ಲಾದರೂ ಹಾಕ್ಬೋದು. ನಾನು ಒಗ್ಗರಣೆಯಲ್ಲೇ ತುಪ್ಪ ಹಾಕ್ಕೊಂಡಿದ್ದೆ. ಎಲ್ಲ ಬೇಯ್ತಾ ಇದೆ ನೋಡಿ ನೀವೇ. ಎಲ್ಲರೂ ಇಷ್ಟಪಡ್ತಾರೆ.